ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾತೆಯರೇ, ಇವತ್ತು ಈ ವೇದಿಕೆಯನ್ನು ಅಲಂಕರಿಸಿದಂಥ ಗಣ್ಯ ವ್ಯಕ್ತಿಗಳಾದಂಥ ಅಪ್ಪಾಜಿ ರಾಜಶೇಖರ್ ಮೂರ್ತಿಯವರೇ, ಹಾನಬಲ್ ಜಸ್ಟಿಸ್ ಬೆಳ್ಳಿಯಪ್ಪ ಅವರೇ, ಮಿಸಸ್ ಬೆಳ್ಳಿಯಪ್ಪ ಅವರೇ, ಹಾಗೂ ನಮಗೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನಮಗೆ ಹೆಡ್ ಮಾಸ್ಟರ್ ಆದಂಥ ರಿಟೈರ್ಡ್ ಹೆಡ್ ಮಾಸ್ಟರ್ ಆದಂಥ ಲೂಕಾಸ್ ಜಿ ಅವರೇ, ಮತ್ತೊಬ್ಬರು ತಾಯಿ ಸಮಾನರಾದಂಥ ಇನ್ನೊಬ್ಬ ಹೆಡ್ ಮಿಸಸ್ ಆದಂಥ ರಿಟೈರ್ಡ್ ಹೆಡ್ ಮಿಸಸ್ ಅಂತ ಶಕುಂತ ಮೇಳಮ್ಮ ಅವರೇ, ಹಾಗೂ ಕುಮಾರಿ ವಿನೀತಾ ಜೈನ್ ಅವರೇ, ಸೋನು ಅವರೇ, ಮುಖ್ಯವಾಗಿ ನನ್ನ ಹಿರಿಯ ಸ್ನೇಹಿತರಾದಂಥ ಇವತ್ತಿನ ಕಾರ್ಯಕ್ರಮಕ್ಕೆ, ಈ ಥರ ಒಂದು ಕಾರ್ಯಕ್ರಮಗಳು ಸುಮಾರು ವರ್ಷಗಳಿಂದ 20 ವರ್ಷಗಳಿಂದ ಮಾಡ್ತಾ ಬಂದಂಥ ರಾಜು ಅವರೇ, ಹಾಗೂ ನನ್ನ ಕಿರಿಯ ಸ್ನೇಹಿತರಾದಂಥ ಗುಣವಂತ ಮಂಜು ಅವರೇ, ಹಾಗೂ ಈ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಅಣ್ಣ ತಮ್ಮಂದಿರೇ, ಪ್ರಶಸ್ತಿ ಪಡೆದಂಥ ಗೌರವಾನ್ವಿತ ಎಲ್ಲ ಸ್ನೇಹಿತರೇ, ಇವತ್ತು ಈ ಪ್ರಶಸ್ತಿ ಅಂತಂದರೆ ನನಗೆ ಒಂದು ಜ್ಞಾಪನ ಬರುತ್ತೆ. ಇವತ್ತು ಈ ಪ್ರಶಸ್ತಿ ನೀವೇನೋ ಗಳಿಸಿದ್ದೀರಾ, ಮಾಡಿದ್ದೀರಾ ಅಂತಲ್ಲ, ನೀವು ಏನು ಮಾಡಿದ್ದೀರಾ ಇನ್ನೂ ಅದನ್ನು ಹೆಚ್ಚೆಚ್ಚಾಗಿ ಮಾಡಬೇಕು ಅಂತ ಇವತ್ತು ನಮ್ಮ ರಾಜೀವರು ಒಂದು ಪ್ರಶಸ್ತಿನ ನಿಮ್ಮೆಲ್ರಿಗೂ ಕೊಟ್ಟಿದ್ದಾರೆ. ಇದಕ್ಕೆ ಈ ಮಾತನ್ನು ಯಾರು ಹೇಳಿದ್ರು ಅಂತಂದರೆ, ನನಗೆ 1999 ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ನನಗಾಗ 36 ವರ್ಷ, ಬೆಂಗಳೂರಲ್ಲಿ ಫಸ್ಟು ರಿಯಲ್ ಎಸ್ಟೇಟ್ ಅಂದರೆ ಏನೂ ಇರಲಿಲ್ಲ. ಆಗ ಸೈಟ್ಗಳು ತೊಗೊಳಕ್ಕೆ ದುಡ್ಡಿರಲಿಲ್ಲ ಪ್ರತಿಯೊಬ್ಬರ ಹತ್ರನೂ. ಯಾವಾಗ ಆಗ MNC ಕಂಪ್ನಿಗಳಾಗಲಿ ಬ್ಯಾಂಕ್ಗಳಾಗಲಿ ಯಾರೂ ಲೋನ್ ಕೊಡ್ತಿರಲಿಲ್ಲ. ಆಗ ನಾವು ಇನ್ಸ್ಟಾಲ್ಮೆಂಟ್ ಸ್ಕೀಮಲ್ಲಿ ಸುಮಾರು 100 ಸೈಟು ಸ್ಟಾರ್ಟ್ ಮಾಡಿದ್ರಿ. ಇವತ್ತು 20 ವರ್ಷ ಆಗಿರ್ಬೋದು. 1996 100 ಸೈಟ್ನ ಬರೀ 2000 ತಿಂಗಳಿಗೆ ಕಟ್ಸ್ಕೊಂಡು, ತಿಂಗಳಿಗೆ ಡ್ರಾ ಕೂಡ ಇತ್ತು. ಆ ಡ್ರಾಲ್ ಬಂದರೆ ಕೂಡ ಸೈಟಿಗೆ ದುಡ್ಡು ಕಟ್ಟೋಂಗಿರಲಿಲ್ಲ. ಆ ಸೈಟ್ ಅವ್ರಿಗೆ ಫ್ರೀಯಾಗಿ ಅಲಾಟ್ ಆಗ್ತಾಯಿತ್ತು. ಈ ಥರ 1996ಇಂದ 2002ವರೆಗೂ ಸುಮಾರು 3,500 ಸೈಟ್ಸ್ನು ನಾನು ಕೊಟ್ಟಿದ್ದೆ. ಆಗ ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ನಿಂದ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಅವಾರ್ಡ್ಗೆ ನನ್ನ ರೆಕಮೆಂಡ್ ಮಾಡಿದ್ರು. ಆಗ ನನಗೆ 36 ವರ್ಷ. ಆಗ ಡೆಲ್ಲಿಗೆ ಹೋಗಿ, ಆಗ ನನ್ನ ಒಂದು ಅದೃಷ್ಟ ಆವತ್ತು ಮನಮೋಹನ್ ಸಿಂಗ್ ಅವರು ಅವ್ರ ಕೈಯಿಂದ ನಾನು ಅವಾರ್ಡನ್ನು, ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಅವಾರ್ಡನ್ನು ಸ್ವೀಕರಿಸಿದೆ. ಸೊ ಅವತ್ತಿನ ಖುಷಿ, ಅವತ್ತು ಒಂದು 2 ನಿಮಿಷ ಟೀ ಕುಡಿಯುವಾಗ ಅವ್ರು ಹೇಳಿದ್ರು ನನಗೆ, ನೀವೆಲ್ಲ ಏನು ಇವತ್ತು ಸಾಧನೆ ಮಾಡಿ ಬಂದಿದ್ದೀರಾ ಅಂತ ನಿಮ್ಗೆ ಈ ಪ್ರಶಸ್ತಿ ಸಿಕ್ಕಲಿಲ್ಲ, ಇನ್ನೂ ನಿಮ್ಗೆ ಏಜ್ ಇದೆ, ಇನ್ನೂ ಬೇಕಾದಷ್ಟು ಮಾಡುವಂಥ ಕಾರ್ಯಕ್ರಮಗಳಿದ್ದಾವೆ ಸಮಾಜಕ್ಕೆ, ನೀವು ಅದನ್ನೆಲ್ಲ ಮಾಡೋಕ್ಕೋಸ್ಕರ, ನಿಮ್ಮನ್ನು ಬೆನ್ನು ತಟ್ಟಿದ್ದಕ್ಕೋಸ್ಕರ ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಅಂತ ಆ ಸಂದರ್ಭದಲ್ಲಿ ಅವ್ರು ಹೇಳಿರೋ ಮಾತು ಇವತ್ತು ನಿಮ್ಮನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಅಷ್ಟು ಖುಷಿ ಆಗುತ್ತೆ ನಮ್ಗೆ. ಅವಾಗ ಯಾರೂ ಕಷ್ಟಪಟ್ಟರೆ ಯಾರೂ ಹೊಗಳೋರು ಇರಲಿಲ್ಲ, ಒಂಥರ ನಮ್ಮನ್ನು ಮುಂದಕ್ಕೆ ತೊಗೊಂಡೋಗೋರು ಇರಲಿಲ್ಲ. ಈ ಥರ ಒಂದು ಪ್ರಶಸ್ತಿಗಳು ನಮಗೆ ಯಾವಾಗೂ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಇನ್ನೂ ಹೆಚ್ಚೆಚ್ಚಿಗೆ ಕೆಲಸ ಮಾಡಿ ಸಮಾಜಕ್ಕೆ ನಾವು ದುಡಿಬೋದು ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ತಾ ಇದ್ದೀನಿ.
ಇವತ್ತು ಭಗವಂತ ಇದ್ದಾನೆ, ಮನುಷ್ಯ ಒಂದು ಪೇಷನ್ಸ್ ಆಗಿರಬೇಕು ಅನ್ನೋದಕ್ಕೆ ನನ್ನ ಜೀವನದ ಒಂದು